ಸ್ಥಿರವಾದ ಹೃದಯದ ರಹಸ್ಯ. ಗಲಿಲಾಯ ರಿಡ್ಜ್ ಎಂಬ ಪುಟ್ಟ ಪಟ್ಟಣದಲ್ಲಿ ಅದು ಒಂದು ಚಳಿಯ ರಾತ್ರಿ. ಈತನ್ ಎಂಬ ಯುವಕನು ಇತ್ತೀಚೆಗೆ ತನ್ನ ಹೃದಯವನ್ನು ದೇವರಿಗೆ ಅರ್ಪಿಸಿದನು. ಅವನು ಬಹಳ ಉತ್ಸಾಹದಿಂದಿದ್ದನು. ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆ ಮಾಡುತ್ತಿದ್ದನು ಮತ್ತು ತಡರಾತ್ರಿಯವರೆಗೆ ಬೈಬಲ್ ಓದುತ್ತಿದ್ದನು. ಅವನು ತನ್ನ ಸ್ನೇಹಿತರಿಗೆ ಆಗಾಗ್ಗೆ ಹೇಳುತ್ತಿದ್ದನು, ನಾನು ಇನ್ನು ಮುಂದೆ ಎಂದಿಗೂ ನನ್ನ ಹಳೆಯ ದಾರಿಗಳಿಗೆ ಹಿಂತಿರುಗುವುದಿಲ್ಲ. ಆದರೆ ವಾರಗಳು ಕಳೆದಂತೆ ಜೀವನವು ಬಿಡುವಿಲ್ಲದಂತಾಯಿತು. ಕೆಲಸವು ಒತ್ತಡದಿಂದ ಕೂಡಿತು ಮತ್ತು ಈತನ್ ನಂತರ ಪ್ರಾರ್ಥಿಸುತ್ತೇನೆ ಎಂದು ಹೇಳುತ್ತಾ ಪ್ರಾರ್ಥನೆಗಳನ್ನು ತಪ್ಪಿಸಲು ಪ್ರಾರಂಭಿಸಿದನು. ಶೀಘ್ರದಲ್ಲೇ ನಂತರ ಎಂಬುದು ಎಂದಿಗೂ ಇಲ್ಲ ಎಂದಾಯಿತು. ತಾನು ಜಯಿಸಿದ್ದೇನೆ ಎಂದು ಭಾವಿಸಿದ್ದ ಕೋಪ, ಅಸೂಯೆ ಮತ್ತು ಅಸಹನೆಯಂತಹ ಪ್ರಲೋಭನೆಗಳು ನಿಧಾನವಾಗಿ ಅವನ ಜೀವನಕ್ಕೆ ಮರಳಲಾರಂಭಿಸಿದವು. ಮೊದಲು ಅವನು ಅದನ್ನು ಗಮನಿಸಲಿಲ್ಲ, ಆದರೆ ಅವನ ಶಾಂತಿ ಮಾಯವಾಗತೊಡಗಿತು. ಒಂದು ಸಂಜೆ ಈತನ ಮಾರ್ಗದರ್ಶನ ಪಾಸ್ಟರ್ ಜೋಯೆಲ್ ಅವನನ್ನು ಭೇಟಿ ಮಾಡಿದರು. ಈತನ ದಣಿದ ಕಣ್ಣುಗಳನ್ನು ಮತ್ತು ಚಡಪಡಿಸುತ್ತಿರುವ ಹೃದಯವನ್ನು ನೋಡಿ ಅವರು ಮೆತ್ತಗೆ ಕೇಳಿದರು, ಈತನ್, ನೀನು ಕೊನೆಯ ಬಾರಿಗೆ ನಿಜವಾಗಿ ಪ್ರಾರ್ಥಿಸಿದ್ದು ಯಾವಾಗ? ಈತನ್ ನಿಟ್ಟುಸಿರು ಬಿಟ್ಟನು. ನನಗೆ ಇನ್ನೂ ನಂಬಿಕೆ ಇದೆ ಪಾಸ್ಟರ್. ನಾನು ಇತ್ತೀಚೆಗೆ ತುಂಬ ಸುಸ್ತಾಗಿದ್ದೇನೆ. ನನ್ನ ಹೃದಯವು ಸರಿಯಾದುದನ್ನೇ ಮಾಡಲು ಬಯಸುತ್ತದೆ, ಆದರೆ ನಾನು ವಿಫಲನಾಗುತ್ತಿದ್ದೇನೆ. ಪಾಸ್ಟರ್ ನಗುನಗುತ್ತಾ ಹೇಳಿದರು, ಯೇಸು ಒಮ್ಮೆ ತನ್ನ ಶಿಷ್ಯರಿಗೆ ಹೀಗೆ ಹೇಳಿದನು, ನೀವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆತ್ಮವು ಸ್ಥಿರವಾಗಿದ್ದರೆ, ಆದರೆ ಶರೀರವು ಬಲಹೀನವಾಗಿದೆ. ನಮ್ಮ ಹೃದಯವು ನಂಬಿಕೆಯಿಂದ ತುಂಬಿದ್ದರೂ ನಮ್ಮ ದೇಹ ಮತ್ತು ಮನಸ್ಸು ನಮ್ಮನ್ನು ಸೋಲಿಸಬಹುದು ಎಂದು ಆತನಿಗೂ ತಿಳಿದಿತ್ತು. ಅದಕ್ಕಾಗಿ ಪ್ರಾರ್ಥನೆಯು ಬಲಶಾಲಿಗಳಿಗಾಗಿ ಅಲ್ಲ, ತಾವು ಬಲಹೀನರು ಎಂದು ತಿಳಿದವರಿಗಾಗಿ. ಆ ರಾತ್ರಿ ಈತನ್ ಮತ್ತೆ ತನ್ನ ಹಾಸಿಗೆಯ ಪಕ್ಕದಲ್ಲಿ ಮೊಣಕಾಲೂರಿ ಮೆಲ್ಲಗೆ ಪ್ರಾರ್ಥಿಸಿದನು, ಕರ್ತನೇ, ನಾನು ಸುಸ್ತಾದಾಗಲೂ ನಿನ್ನ ಚಿತ್ತಕ್ಕೆ ಎಚ್ಚರವಾಗಿರುವಂತೆ ಮಾಡು. ನಾನು ಎಲ್ಲಿ ಬಲಹೀನನಾಗಿದ್ದೇನೋ ಅಲ್ಲಿ ನನಗೆ ಶಕ್ತಿ ನೀಡು. ಕಾಲಾನಂತರದಲ್ಲಿ ಅವನ ಹೃದಯವು ಮತ್ತೆ ಸ್ಥಿರವಾಯಿತು. ಅವನು ಪರಿಪೂರ್ಣನಾಗಲಿಲ್ಲ, ಆದರೆ ಅವನು ಒಂದು ರಹಸ್ಯವನ್ನು ಕಲಿತನು. ತಾನು ಬಲಶಾಲಿಯಾಗಿದ್ದಾಗ ಮಾತ್ರವಲ್ಲ, ವಿಶೇಷವಾಗಿ ತಾನು ಬಲಹೀನನಾದಾಗ ಪ್ರಾರ್ಥಿಸಬೇಕು ಎಂದು. ಪಾಠ: ನೀವು ಬಿದ್ದಾಗ ನಂಬಿಕೆ ಸೋಲುವುದಿಲ್ಲ. ನೀವು ಪ್ರಾರ್ಥಿಸುವುದನ್ನು ನಿಲ್ಲಿಸಿದಾಗ ಅದು ಮಸುಕಾಗುತ್ತದೆ. ಆತ್ಮದಲ್ಲಿ ಎಚ್ಚರವಾಗಿರಿ. ಪ್ರತಿದಿನ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಏಕೆಂದರೆ ಹೃದಯವು ಸಿದ್ಧವಾಗಿರಬಹುದು, ಆದರೆ ದೇವರ ಶಕ್ತಿಯು ಮಾತ್ರ ನಮಗೆ ದೃಢವಾಗಿ ನಿಲ್ಲಲು ಸಹಾಯ ಮಾಡುತ್ತದೆ. ನೀವು ಶೋಧನೆಯಲ್ಲಿ ಬೀಳದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಿರಿ. ಆತ್ಮವು ಸ್ಥಿರವಾಗಿದೆ, ಆದರೆ ಶರೀರವು ಬಲಹೀನವಾಗಿದೆ. ಮತ್ತಾಯ 26:41.